ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಪ್ಪ, ವಿಷಯ ಏನಪ್ಪಾ ಅಂತಂದ್ರೆ, ನೆನ್ನೆ ಕೂಡ ಒಂದ್ ವಿಡಿಯೋವನ್ನ ಮಾಡಿ ಹಾಕಿದೆ. ಏನು, ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದು ಸರ್ಕಾರಿ ಕಾಲೇಜುಗಳಿಗೆ, ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ಅರ್ಜಿಯನ್ನ ಕರೆದಿದ್ದಾರೆ. ದಯವಿಟ್ಟು ಜಾಸ್ತಿ ಸಮಯ ಇಲ್ಲ, ಬೇಗ ಬೇಗ ನೀವು ಈ ಕಾರ್ಯವನ್ನ ಮಾಡಿ ಅಂತ ನನಗೊಬ್ರು ಕಮೆಂಟ್ ಮಾಡಿದ್ರು ಆ ವಿಡಿಯೋವನ್ನ ನೋಡಿ. ಚಂದ್ರಕಾಂತ್ ಎಂ ಪಾಟೀಲ್ ಅಂತಕ್ಕಂಥವ್ರು ನೋಡಿ, ಮಾಹಿತಿಯನ್ನ ಕಂಪಲ್ಸರಿಯಾಗಿ ಎಡಿಟ್ ಮಾಡ್ಬೇಕು ಅಂತ ಹೇಳಿ ಮೇಡಮ್ ಅಂತ. ಅವ್ರು ಯಾಕೆ ವಿಚಾರವನ್ನ ಹೇಳಿದ್ರು ಅಂತಂದ್ರೆ, ನಾನ್ ಅದರಲ್ಲಿ ವಿಷಯವನ್ನ ಹೇಳಿದ್ದೇನೆ. 2025-26ನೇ ಸಾಲಿಗೆ ಈಗಾಗಲೇ ಅರ್ಜಿಯನ್ನ ಯಾರಾದ್ರೂ ಅಭ್ಯರ್ಥಿಗಳು ಸಲ್ಲಿಸಿದ್ರೆ ಅವರು ಮತ್ತೆ ಪುನಃ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಅರ್ಜಿಯಲ್ಲಿರ್ತಕ್ಕಂಥ ಮಾಹಿತಿ ನೀವು ಏನಾದ್ರೂ ತೆಗಿಬೇಕು ಇಲ್ಲ ಸೇರಿಸಬೇಕು ಅಂತಂದ್ರೆ, ಎಡಿಟ್ ಮಾಡ್ಬೇಕು ಅಂತಂದ್ರೆ ಕಂಪಲ್ಸರಿ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಹಾಗಂತ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ತಿಳಿಸಿದೆ ಅಂತ ಹೇಳ್ಬಿಟ್ಟು ನಿಮಗೆ ವಿಷಯವನ್ನ ತಿಳಿಸಿದ್ದೆ. ದಯವಿಟ್ಟು ಜಾಸ್ತಿ ಸಮಯ ಇಲ್ಲ. ಅರ್ಜಿ ಸಲ್ಲಿಕೆಗೆ ಕೊನೆ ದಿನ ಜುಲೈ 18. ತಿದ್ದುಪಡಿಗೂ ಕೂಡ ಕೊನೆ ದಿನ, ಅಂದ್ರೆ ಆಲ್ರೆಡಿ ಅರ್ಜಿ ಹಾಕಿದವರಿಗೆ ತಿದ್ದುಪಡಿ ಮಾಡೋದಕ್ಕೂ ಕೂಡ ಕೊನೆ ದಿನ ಜುಲೈ 18. ತಾತ್ಕಾಲಿಕ ಪಟ್ಟಿ ನಿಮಗೆ ಯಾವಾಗ ಪ್ರಕಟ ಆಗುತ್ತೆ ಅಂತ ಹೇಳಿದ್ರೆ, ತಿದ್ದುಪಡಿ ಅವಕಾಶ ಇದೆ. ತಾತ್ಕಾಲಿಕ ಪಟ್ಟಿ ಪ್ರಕಟ ಆದ್ಮೇಲೆ, ನೀವು ಸೆಲೆಕ್ಟ್ ಆಗಿದ್ರೆ ಅಂತ ಪ್ರಕಟ ಆದ್ಮೇಲೆ ಮತ್ತೆ ಜುಲೈ 19ರಿಂದ 22 ತನಕ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಅರ್ಜಿ ಸಲ್ಲಿಸೋರು, ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿರೋರು, ಮತ್ತೆ ಅದ್ರಲ್ಲಿ ತಿದ್ದುಪಡಿ ಮಾಡ್ಬೇಕು ಅನ್ನೋರು ಜುಲೈ 18 ಕೊನೆ ದಿನ. ಇವತ್ತು ಆಲ್ರೆಡಿ 15, ಇನ್ನು 16, 17, 18 ಇವತ್ತು ಸೇರಿದ್ರೆ 3 ದಿವಸ ಇದೆ. ನೀವು ಆದಷ್ಟು ಬೇಗ ಈ ಕಾರ್ಯವನ್ನ ಮುಗಿಸ್ಕೋಬೇಕು. ಅತಿಥಿ ಉಪನ್ಯಾಸಕರಾಗಿ ನೀವು ಸರ್ಕಾರಿ ಕಾಲೇಜಿನಲ್ಲಿ ಹುದ್ದೆಯನ್ನ ಸಲ್ಲಿಸಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು, ನಾನು ಇಮೇಲ್ ಅಡ್ರೆಸ್ ಕೂಡ ನೆನ್ನೆ ಕೂಡ ವಿಡಿಯೋದಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ. ಫುಲ್ ವಿಡಿಯೋ ಡಿಸ್ಪ್ಲೇ ಮಾಡಿದೀನಿ ನಾನು. ಲಿಂಕ್ ಅನ್ನ ನೋಡಿ ನೀವು ಅದನ್ನ ಉಪಯೋಗವನ್ನ ಪಡ್ಕೋಬಹುದು. ಇನ್ನ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, 5, 7, 8, 9ನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ಗೆ ಹೊಸ ರೂಪವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಪರೀಕ್ಷೆ ಇರುತ್ತೆ, ಆದ್ರೆ ಫೇಲ್ ಮಾತ್ರ ಇರೋಲ್ಲ ಅಂತ. ಅಂದ್ರೆ ಇದಕ್ಕಿಂತ ಮೊದಲು ಹೈಕೋರ್ಟ್ ಮೆಟ್ಟಿಲೇರುತ್ತೆ ಈ ವಿಷಯ. ಏನಪ್ಪಾ ಅಂತಂದ್ರೆ, 2023-24ನೇ ಸಾಲಿನಲ್ಲೇ 5, 7, 8, 9ನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಬೇಕು ಅಂತೇಳಿ ಸರ್ಕಾರ ಮುಂದಾಗಿದ್ರು. 2024ರ ಮಾರ್ಚ್ ನಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ರು. ಆದ್ರೆ ಪ್ರಾಥಮಿಕ ಶಾಲಾ ಹಂತದಲ್ಲೇ ಬೋರ್ಡ್ ಪರೀಕ್ಷೆ ನಡೆಸೋದ್ರಿಂದ ಮಕ್ಕಳ ಮೇಲೆ ತೀವ್ರ ಮಾನಸಿಕ ಒತ್ತಡ ಬೀಳುತ್ತೆ ಅಂತ ಹೇಳ್ಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮತ್ತು ಪೋಷಕರು ಹಾಗೂ ಶಿಕ್ಷಣ ತಜ್ಞರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ಕಾನೂನು ಹೋರಾಟದ ಬಳಿಕ ಹೈಕೋರ್ಟ್ ಬೋರ್ಡ್ ಪರೀಕ್ಷೆ ವೇಳಾಪಟ್ಟಿಯನ್ನ ರದ್ದುಪಡಿಸಿ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಅದನ್ನ ಈಗ ಏನ್ ಮಾಡಿದಾರೆ ಅಂದ್ರೆ, ಅದಕ್ಕೊಂದು ಹೊಸ ರೂಪವನ್ನ ಕೊಡ್ತಾ ಇದಾರೆ. ಏನಪ್ಪಾ ವಿಷಯ ಅಂದ್ರೆ, ಈಗ ಮೌಲ್ಯಮಾಪನ ಪರೀಕ್ಷೆ ಏನಂತಂದ್ರೆ, ರಾಜ್ಯದಲ್ಲಿ ತೀವ್ರ ಪರ ವಿರೋಧಗಳ ಚರ್ಚೆಗೆ ಕಾರಣವಾಗಿದ್ದ 5, 7, 8, 9ನೇ ತರಗತಿಗಳ ಬೋರ್ಡ್ ಪರೀಕ್ಷೆ ನಡೆಸುವಾಗ ಈ ಯೋಜನೆಗೆ ಮರುಜೀವ ನೀಡಬೇಕು ಅಂತ ಹೇಳ್ಬಿಟ್ಟು ಶಾಲಾ ಶಿಕ್ಷಣ ಇಲಾಖೆ ಗಂಭೀರ ಚಿಂತನೆಯನ್ನ ನಡೆಸಿದೆ. ಆದ್ರೆ ಈ ಬಾರಿ ಇದನ್ನ ಬೋರ್ಡ್ ಪರೀಕ್ಷೆ ಅನ್ನೋ ಬದಲು ಏಕರೂಪದ ಮೌಲ್ಯಮಾಪನ ಪರೀಕ್ಷೆ ಅನ್ನೋ ಹೆಸರಿನಲ್ಲಿ ನಡೆಸೋದಿಕ್ಕೆ ಇಲಾಖೆ ಸಜ್ಜಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನ ಪರಿಶೀಲಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸದ್ಯ 5, 7, 8 ಹಾಗೂ 9ನೇ ತರಗತಿಗಳಿಗೆ ಆಯಾ ಶಾಲೆಗಳ ಮಟ್ಟದಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ತಾರೆ. ಆಂತರಿಕ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಇನ್ನ ಹೊಸ ಪ್ರಸ್ತಾಪದ ಮುಖ್ಯಾಂಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ರಾಜ್ಯದ ಎಲ್ಲಾ ಕಾಲೇಜುಗಳಿಗೂ ಏಕರೂಪದ ಪ್ರಶ್ನೆ ಪತ್ರಿಕೆ ಸರಬರಾಜು. ಎಲ್ಲಾ ಶಾಲೆಗಳಿಗೂ ಏಕರೂಪದ ಪ್ರಶ್ನೆ ಪತ್ರಿಕೆ ಸರಬರಾಜು ಮಾಡುವುದು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಅನುತ್ತೀರ್ಣ ಮಾಡುವ ಪರಿಹಾರವನ್ನ ಕೈಬಿಡಲು ಚಿಂತನೆ ನಡೆಸಲಾಗಿದೆ. ನೋಡಿ, ಯಾರನ್ನೂ ಕೂಡ ಫೇಲ್ ಮಾಡಲ್ಲ, ಒಂದೇ ರೀತಿ ಕ್ವಶನ್ ಪೇಪರ್ ಬರುತ್ತೆ. ಈ ರೀತಿಯಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತೆ ಕಲಿಕಾ ಮಟ್ಟವನ್ನ ಅರಿಯೋದಿಕ್ಕೆ ಮಾತ್ರ ಈ ಪರೀಕ್ಷೆ ಸೀಮಿತವಾಗಿರ್ಬೇಕು. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಪರೀಕ್ಷಾ ಭಯ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗ್ಬೇಕು. ಪರೀಕ್ಷೆ ಭಯ ಇರಬಾರ್ದು, ಮಾನಸಿಕ ಒತ್ತಡ ಮಕ್ಕಳಿಗೆ ಕಡಿಮೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಅಭಿಪ್ರಾಯವನ್ನ
ಪಟ್ಟಿದೆ. ಇನ್ನ ತಾಲೂಕು ಮಟ್ಟದ ಮೌಲ್ಯಮಾಪನವನ್ನ ನಡೆಸಬೇಕು ಅಂತ. ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆಗಳನ್ನ ಆಯಾ ತಾಲೂಕು ಮಟ್ಟದಲ್ಲೇ ಮೌಲ್ಯಮಾಪನ ನಡೆಸಬೇಕು. ಬಳಿಕ ಶಾಲೆಗಳಿಗೆ ತಲುಪಿಸ್ತಾರೆ. ಅದಾದ ನಂತರ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನ ಸುಧಾರಿಸೋದಿಕ್ಕೆ ಮುಂದಿನ ದಿನಗಳಲ್ಲಿ ಇಲಾಖೆ ಕೈಗೊಳ್ಳಬೇಕಾಗಿರ್ತಕ್ಕಂಥ ಸುಧಾರಣಾ ಕ್ರಮಗಳನ್ನ, ಅದ್ರ ಬಗ್ಗೆ ಸೂಕ್ತ ನಿರ್ಧಾರಗಳನ್ನ ಸೂಕ್ತ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ಈ ಮೌಲ್ಯಮಾಪನ ಅಂತಕ್ಕಂಥದ್ದು ಸಹಕಾರಿಯಾಗತ್ತೆ ಅಂತ ಹೇಳ್ಬಿಟ್ಟು, ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಇದನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ 5, 7, 8, 9ನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ಗೆ ಹೊಸ ರೂಪ ಕೊಡ್ಬೇಕು. ಅದು ಏನಪ್ಪಾ ಅಂತಂದ್ರೆ ಏಕರೂಪದ ಮೌಲ್ಯಮಾಪನದ ಪರೀಕ್ಷೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಸ ಹೆಸರನ್ನ ಕೊಟ್ಟು ಶಿಕ್ಷಣ ಇಲಾಖೆ ಚಿಂತನೆಯನ್ನ ನಡೆಸಿದ್ದಾರೆ. ಈ ರೀತಿ ಮಾಡ್ಬೇಕು ಅಂತ. ಪರೀಕ್ಷೆ ಇರುತ್ತೆ, ಆದ್ರೆ ಫೇಲ್ ಮಾತ್ರ ಯಾರು ಆಗಲ್ಲ. ಕ್ವಶನ್ ಪೇಪರ್ ಒಂದೇ ತರ ಬರುತ್ತೆ ಎಲ್ಲರಿಗೂ ಅಂತ ಒಂದು ವಿಷಯವನ್ನ ತಿಳಿಸಿದ್ದಾರೆ. ಇನ್ನ ಹೀಗೆ ಮುಂದುವರೆದು ಮುಂದಿನ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ತೀನಪ್ಪಾ ಅಂತ ಹೇಳಿದ್ರೆ, CBSE 9 ಮತ್ತು 10ನೇ ಕ್ಲಾಸಿಗೆ 3ನೇ ಭಾಷೆ ಕಡ್ಡಾಯ, ಆ ವಿಷಯವಾಗಿ ಸ್ವಲ್ಪ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಮಾಹಿತಿ ಇಷ್ಟ ಆದ್ರೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಶನ್ ನಿಮ್ಗೆ ಹಾಗೇನೆ ತಕ್ಷಣನೇ ಬಂದ್ಬಿಡತ್ತೆ. ಧನ್ಯವಾದಗಳು.